ನಮಃ ಶಿವಾಯ. ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ ನಿಮಗೆ? ನೀವೇ ನೋಡಿ, ನಾನು ಇಲ್ಲಿದ್ದೀನಿ. ಪ್ರಕೃತಿ ಕೊಟ್ಟಂತಹ ಉಡುಗೊರೆ ವೀಕ್ಷಕರೇ. ನೋಡಿ, ಈ ನದಿಯ ಮಧ್ಯದಲ್ಲಿ ಕಲ್ಲು ಬಂಡೆಗಳು, ಹಾಗೆ ವಿಶಾಲವಾದ ಈ ಮರ ನೋಡಿ ಹೇಗಿದೆ ಅಂತ. ಈ ಮರ ವಿಶಾಲವಾದ ಮರ. ಹಾಗೆ ಅಲ್ಲಿ ಕಾಣಿಸ್ತಿರುವ ಸೂರ್ಯದೇವ. ಇಲ್ಲಿ ಮಧ್ಯಾಹ್ನ 12 ಗಂಟೆ ಆಯ್ತಂದರೆ ಎಷ್ಟು ಚೆನ್ನಾಗಿ ಗಾಳಿ ಬರುತ್ತೆ ಗೊತ್ತಾ ನಿಮಗೆ ಇಲ್ಲಿಂದ. ನಾನು ಮಧ್ಯಾಹ್ನ 12 ಗಂಟೆ ಬಿಸಿಲು ತಡೆಯೋಕ್ಕಾಗದೆ ಬಂದಿದ್ದೆ. ಮರದ ಬುಡ ಆರಿಸ್ಕೊಂಡು ಬಂದೆ. ಹಾಗೆ ಇಲ್ಲಿ ಸಾಕಷ್ಟು ಜನ ಬರ್ತಾರೆ, ಬರೀ ಕೂತ್ಕೊಳ್ಳೋಕ್ಕೆ ರೆಸ್ಟ್ ಮಾಡೋಕ್ಕೆ ಅಂತ ಅಂದ್ಕೊಂಡ್ರ. ಕೂತ್ಕೊಳ್ಳೋಕ್ಕೆ ರೆಸ್ಟ್ ಮಾಡೋಕ್ಕೆ ಅಲ್ಲ, ಇಲ್ಲಿ ಬ್ರ್ಯಾಂಡಿ ವಿಸ್ಕಿ ಸಾರಾಯಿ ಕುಡಿಯೋಕ್ಕೂ ಬರ್ತಾರೆ. ಲೋಕಲ್ ಇರೋದವರಿಗೆಲ್ಲ ಚೆನ್ನಾಗಿ ಗೊತ್ತು, ಇಂಥ ಜಾಗಗಳು ಅವರಿಗೆ ತುಂಬ ಅನುಕೂಲ ಮಾಡಿಕೊಡುತ್ತದೆ. ಏನಂತೀರ ವೀಕ್ಷಕರೇ? ಹಾಗೆ ಇದೆಲ್ಲ ವೀಕ್ಷಕರೇ, ಇಂಥ ಪ್ಲೇಸೆಲ್ಲ ಮಾತಲ್ಲಿ ವರ್ಣನೆ ಮಾಡಲಿಕ್ಕೆ ಏನೂ ಇಲ್ಲ. ನೀವೇ ಗ್ರಹಿಸಿ, ಎಷ್ಟು ಶಾಂತತೆಯಿಂದ ತುಂಬಿದ ವಾತಾವರಣ. ಹಾಗೆ ಅಲ್ಲೆಲ್ಲ ಜಿಂಕೆ, ಕಾಡುಕೋಣ, ಹುಲಿ ಇನ್ನಿತರ ಪ್ರಾಣಿಗಳು. ಅದರ ಮಧ್ಯೆ ಈ ಮರದ ಬುಡದಲ್ಲಿ ನಾನು ಕೂತ್ಕೊಂಡು ರೆಸ್ಟ್ ಮಾಡಿದಂತಹ ಸಮಯ. ನಾನು ಕೂತ್ಕೊಂಡು ಆಶ್ರಯ ಪಡೆದೆ ಈ ಮರದಿಂದ. ಈ ಮರಕ್ಕೆ ಒಂದು ಧನ್ಯವಾದ ನನ್ನಿಂದ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನನಗೆ ಕಾಡು, ಈ ಥರ ನೀರಿರುವಂತಹ ಜಾಗ ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮಗೆಲ್ಲ ಕಾಡು, ಮರ, ಗಿಡಗಳನ್ನು ಕಂಡ್ರೆ ಇಷ್ಟನಾ? ಅದನ್ನು ಸವಿಯೋದು, ಅದ್ರ ಜೊತೆ ಬೆರೆಯೋದು ಅಂದರೆ ನಿಮಗೆ ಇಷ್ಟ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಎಲ್ಲರೂ ಹೇಳಿ ನಮಃ ಶಿವಾಯ. ಹಾಗೆ ಇಂಥ ಜಾಗಕ್ಕೆ ಬಂದರೆ ಒಂದು 2 ಗಂಟೆ 3 ಗಂಟೆ ಮರದ ಆಶ್ರಯ ಪಡೆದು ಹೋಗಲಿಕ್ಕೆ ಮರಿಬೇಡಿ. ಹೇಳಿ ನಮಃ ಶಿವಾಯ, ನಮಃ ಶಿವಾಯ.